ಹೇಳ್ಬಿಟ್ರು ಯಾರ್ದು ₹1 ಏನೋ ನಮ್ಗೆ ಏನು ಗೊತ್ತಿಲ್ಲ ಸರ್. ನಾವೇ ದುಡಿಯೋದು ಎಲ್ಲ. ಬಾಡಿಗೆ ಕಟ್ಟಕ್ಕೂ ಆಗ್ತಾ ಇಲ್ಲ ಸರ್ ನಮ್ಗೆ. ಅಲ್ಲಿ ಅಡ್ವಾನ್ಸ್ ಹೇಳ್ತಿದ್ದಾರೆ. ಆಮೇಲೆ ರಾತ್ರಿ ಎಲ್ಲಾದ್ರೂ ಮಲಗಿದ್ ನಾವೆಲ್ಲರೂ ಇಲ್ಲೇ ಮಲಗ್ತಿದ್ವಿ ಸರ್. ಎಲ್ಲಾದ್ರೂ ಬಿದ್ದಿದ್ರೆ ನಾವು 3 ಜನ ಹೋಗ್ತಿದ್ವಿ ಸರ್. ನಾವು ಇಲ್ಲೇ ಮಲ್ಕೊಂಡಿದ್ವಿ ಸರ್. ಇಲ್ಲಿ ಮಲ್ಕೊಂಡಿದ್ದಕ್ಕೆ ಫುಲ್ ಮಳೆ ಜೋರ್ ಬಂತಲ್ಲ ಸರ್. ನಮ್ಮ ಮಾವರಿಗೆ ಹೊರತು ಬಿದ್ದಿಲ್ಲ ಸರ್. ಈ ಮಗು ಮತ್ತು ನಾನು ನಮ್ಮ ಮಾವ 3 ಜನ ಹೋಗೋದು ಸರ್. ದೇವ್ರ ದೊಡ್ಡ ಸರ್ ಏನೂ ಆಗ್ಲಿಲ್ಲ ಸರ್. ಮಳೆ ತುಂಬಾ ಬಂದಿದೆ. ಮನೆಯೆಲ್ಲ ಬಿದ್ದು ಹೋಗಿದೆ. 4 ದಿವಸ ಆಯ್ತು. ಇರಕ್ಕೆ ತುಂಬಾ ಕಷ್ಟ ಆಗದೆ. ಇಲ್ಲೆಲ್ಲ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಾರೆ ನಮಗೆ. ಊಟಕ್ಕೆ ಯಾವ ಸಮಸ್ಯೆನೂ ಇಲ್ಲ. ಎಲ್ಲ ಗ್ರಾಮ ಪಂಚಾಯತ್ ಎಲ್ಲ ವ್ಯವಸ್ಥೆನೂ ಮಾಡಿಕೊಟ್ಟಿದ್ದಾರೆ ನಮಗೆ. 4 ದಿವಸ ಆಯ್ತು ಇವಾಗ. ಹೌದು, 4 ದಿವಸ ಆಯ್ತು. ಮಳೆ ತುಂಬಾ ಜಾಸ್ತಿ ನೀರಿದ್ದಾಗೆ ಎಲ್ಲ ಗೋಡೆ ಎಲ್ಲ ಬಿದ್ದು ಹೋಗಿದ್ದೇನೆ. ಮನೆಯೆಲ್ಲ ಅಷ್ಟು ರಾಡು ಅಷ್ಟು ಎಲ್ಲ ಬಿದ್ದು ಹೋಗಿದೆ ಸರ್. ಇರಕ್ಕೆ ಆಗ್ತಾ ಇಲ್ಲ ನನಗೆ. ನನ್ನ ಮಗ ನಾನು 2 ಜನ ಇರೋದು ನನ್ನ ಮನೇಲಿ. ಮನೆಯಲ್ಲ 25 ವರ್ಷ ಆಯ್ತು ಸರ್ ಮನೆಯಾಗಿ. ಅದಕ್ಕೆ ತುಂಬ ಕಷ್ಟ ಐತಿ. ನಾವು ಮನೆ ಬೇಗ ಆದಷ್ಟು ಬೇಗ ನಾವು ಮನೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲೇ ಕಾಲ ಇರೋಕ್ಕಾಗಲ್ಲ ನಂಗೆ. ಹೆಣ್ಣೆಂಗ್ಸು ಬೇಗ ನಂಗೆ ಮನೆ ವ್ಯವಸ್ಥೆ ಮಾಡಿಕೊಡೋದು. ಅವ್ರು ಹೇಳಿದ್ದು ಹಂಗೇನೆ ಮಾಡಿಕೊಡ್ತೀವಿ ಸರ್ ಅಂತ ಹೇಳಿರಿ. ಬೇಗ ವ್ಯವಸ್ಥೆ ಮಾಡಿಕೊಡ್ತೀವಿ. ಎಲ್ಲ ಚೆನ್ನಾಗಿದೆ. ಎಲ್ಲ ಐಟಮ್ಸು ಕೊಟ್ಟಿದ್ದಾರೆ ನಮಗೆ. ಆ ಸಮಸ್ಯೆನೇ ಇಲ್ಲ. ಚೆನ್ನಾಗಿ ನೋಡ್ಕೊಂತಾರೆ ನಮಗೆ. 2 ಕುಟುಂಬ ಇದ್ದೀವಿ. ನನ್ನ ಮಗ ನಾನು ನಮ್ಮ ಪಕ್ಕದ ಮನೆಯವರು ಇದ್ದೀವಿ. ನಾವು ಕೂಲಿ ಕೆಲಸ ಮಾಡ್ತೀವಿ. ಹೌದು, ನೀರು ತುಂಬ ನಿಂತ್ಬಿಡುತ್ತಾ. ಮನೆ ಆ ಥರ ಬಿದ್ದುಬಿಡ್ತು. ಮೈ ಮೇಲೆ ಬೀಳೋ ಸರ್. ಸ್ವಲ್ಪ ಮಿಸ್ ಆಗಿ ಈ ಕಡೆ ಬಂದ್ವಿ. ಎಲ್ಲ ಬಿತ್ತು ಸರ್. ಹಾಂ, ಎಲ್ಲ ಬಂದಾರ ಸರ್. ಅವತ್ತೇ ಬಂದೆಲ್ಲ ನೋಡ್ಕೊಂಡು ಹೋದ್ರು. ಎಲ್ಲ ಬೇಗ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಸರ್. ಎಲ್ಲ ಇಲ್ಲೆಲ್ಲ ಬಂದು ಬೇಗ ಸೆಟ್ ಆದ್ವಿ. 4 ದಿವಸ ಆಯಿತು. ಗ್ರಾಮ ಪಂಚಾಯತ್ ಎಲ್ಲದು ನಮಗೆಲ್ಲ ಸೌಲಭ್ಯ ಮಾಡಿಕೊಟ್ಟಾರೆ. 5,000 ರೂಪಾಯಿ ಚೆಕ್ಕು ಕೊಟ್ಟಾರೆ. ಪ್ರತಿಯೊಂದಕ್ಕೂ ನಮ್ಮ ಅಕ್ಕಿ, ಬೇಳೆ, ತಿಂಡಿ ಗಿಂಡಿ, ಊಟದ್ದು ತಿಂಡಿದ್ದು ಎಲ್ಲ ವ್ಯವಸ್ಥೆನೂ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಯಾವ ಸಮಸ್ಯೆನೂ ಇಲ್ಲ. 5 ಲಕ್ಷ ರೂಪಾಯಿ ಹಾಕಿಕೊಡ್ತೀನಿ. ಮನೆಯೂ ಸುತ್ತಾಗಲೂ ಹಾಕಿಕೊಡ್ತೀನಿ ಅಂದರೆ. ಜಯಲಕ್ಷ್ಮಿ. ಮಳೆ ಬಂದಿರೋದ್ರಿಂದ ಭಾರಿ ಅನಾಹುತ ಆಗಿದೆ. ಹಿಂದಕ್ಕೆ ಬಂದು ನೀರು ತುಂಬಿ ಮನೆ ಅಷ್ಟು ಡಮಸ್ ಆಗಿದೆ. ಕುಸ್ತೋಗಿದೆ. ಮತ್ತು ನಾವು ಇಲ್ಲಿ ಇರೋಕ್ಕೆ ಜಾಗ ಇರ್ತಿರಲ್ಲ. ಇಲ್ಲಿ ಗ್ರಾಮ ಪಂಚಾಯತ್ ಇಲ್ಲಿ ಉಳಿಯೋಕ್ಕೆ ಜಾಗ ಕೊಟ್ಟಿದ್ದಾರೆ. ಮತ್ತು ಊಟ ತಿಂಡಿಗೆಲ್ಲ ಇಲ್ಲಿ ಅವರೇ ಮಾಡಿಕೊಡ್ತಾಯಿದ್ದಾರೆ. ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಸಿಕ್ಕಾಪಟ್ಟ ಭಾರಿ ಅನಾಹುತ ಆಗಿದೆ ಮನೆಯಲ್ಲಿ. ಮನೆ ಸಚಿವರು ಬಂದು ಬಂದು 5,000 ರೂಪಾಯಿ ಕೊಟ್ಟಿರ್ತಾರೆ. ಈಗ ಕೊಟ್ಟಿದ್ದಾರೆ. ಮನೆಯೂ ಕೊಡೋಕ್ಕೆ ವ್ಯವಸ್ಥೆ ಮಾಡಿಸ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. 5 ಲಕ್ಷ ರೂಪಾಯಿ ಮನೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದಷ್ಟು ಬೇಗ ನೀವು ಮಾಡಿಸ್ಕೊಳ್ಳೋದು. ನಮಗೆ ಉಳಿಯೋಕ್ಕೆ ಜಾಗ ಇಲ್ಲ. ಈಗ ಬೇಗ ಆದಷ್ಟು ಬೇಗ ಮಾಡಿಸ್ಕೊಳ್ಳೋದು ನಮಗೆ ಅನುಕೂಲ ಆಗುತ್ತೆ. ಪ್ರತಿ ವರ್ಷವೂ ಹಿಂಗೆ ಬರುತ್ತೆ. ವರ್ಷ ಒಂದು ಮನೆ ಬೀಳ್ತಾ ಇರ್ತದೆ. ಇದಕ್ಕೆ ಭಾರಿ ಶಾಶ್ವತ ಪರಿಹಾರ ಬೇಕು ನನಗೆ. ಇಲ್ಲಿ ಶಾಲೆ ಮನೆ ಗಂಜಿಕೆದ್ರೆ ಅಂತ ಅಲ್ಲಿ ಕೊಟ್ಟಿದ್ದಾರೆ ನಮಗೆ. ಎಲ್ಲ ಸರಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೇಳಿ ಹೋಗ್ತಿದ್ದಾರೆ. ಮಾಡ್ಕೊಡ್ತಿದ್ದೆ ಅಂತ ಹೇಳ್ತಾರೆ. ಭರವಸೆ ಭಾರಿ ಕೊಡ್ತಾ ಇದ್ದಾರೆ. ಅಷ್ಟು ಬಂದಿದ್ದಾರೆ ಅಧಿಕಾರಿಗಳು. ಅಷ್ಟು ಬಂದರು. ಮನೆ ಬೀಳೋ ಪರಿಸ್ಥಿತಿಗೆ ಬಂದು ಯಾರು ಚೆಕ್ ಮಾಡಿಲ್ಲ. ಮನೆ ಬಿದ್ದ ಮೇಲೆ ಎಲ್ಲ ಅಷ್ಟು ಬಂದರು ಒಂದೇ ಸರಿಗೆ. ಮನೆ ಬಿದ್ದು ಕೂಡಲೇ ಅಷ್ಟು ಪಿಡಿಯೋ ಗಿಡಿಯೋ ಎಲ್ಲರೂ ಬಂದ್ಬಿಟ್ರು. ಇವನೂ ಬಂದರು. RIನೂ ಬಂದರು. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲರೂ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಅಷ್ಟು ಬಂದು ಅವತ್ತು ಬಂದಿದ್ದ ದಿನನೇ ಬಿದ್ದಿದ್ದ ದಿನನೇ ಅಷ್ಟು ಬಂದು ನೋಡ್ಕೋಗಿದ್ದಾರೆ. ಅವತ್ತಿದ್ದ ದಿನನೇ ಮತ್ತೆ ಇಲ್ಲಿ ಜಾಗ ಈ ಕಡೆ ಶಿಫ್ಟ್ ಮಾಡಿದ್ದಾರೆ. ನಮ್ಮ
ಆದಷ್ಟು ಬೇಗ ಸರ್ಕಾರದಿಂದ ಬೇಗ ಮಾಡಿಕೊಡೋದ್ರೆ ಭಾರಿ ಒಳ್ಳೆಯದು, ಅನುಕೂಲ ಆಗ್ತದೆ ನಮಗೆ. ಈ ಥರ ಇದರಲ್ಲಿ ವಿಕೋಪದಲ್ಲಿ ಮನೆ ಕಳ್ಕೊಂಡ್ಬಿಟ್ರೆ ಅದೇ ನಾವು ಇಲ್ಲಿರೋದು ಈಗ ಪರಿಸ್ಥಿತಿ ಇಲ್ಲಿ ಎಷ್ಟು ದಿನ ಅಂತ ಇರೋಕೆ ಮಕ್ಕಳು ಓದೋ ಜಾಗ ಇದು ಭಾರಿ ಕಷ್ಟ ಆಗುತ್ತೆ. ಟೋಟಲ್ ಎಷ್ಟು ಜನ ಸರ್? ಇಲ್ಲಿ 3 ಜನ ಇರೋದು. ಪ್ರಕಾಶ್. ಶನಿವಾರ ದಿನ ನಮ್ಮ ತಂದೆ ಎಲ್ಲರೂ ಇದ್ರು, ಆಮೇಲೆ ನಮ್ಮ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ರು, ಹಾಗಾಗಿ ಏನೂ ಅನಾಹುತ ಆಗಲಿಲ್ಲ. ನಮ್ಮ ತಂದೆ ಒಂದು ಸ್ವಲ್ಪ ಕಾಲು ಹೊಡ್ತಾ ಬಿದ್ದಿದೆ. ಇಲ್ಲಿ ಮನೆ ಬಿದ್ದುಬಿಟ್ಟು ನಮ್ಗೆ ಭಾಳ ಅನಾಹುತ ಆಗಿದೆ. ಟಿವಿ ಆಮೇಲೆ ಫ್ರಿಜ್ಜು ಎಲ್ಲ ಹೋಗ್ಬಿಟ್ಟಿದೆ, ತುಂಬಾ ಹಾನಿ ಆಗ್ಬಿಟ್ಟಿದೆ ನಮಗೆಲ್ಲ. ಆಮೇಲೆ ಮನೆನೂ ಇದು ಎಲ್ಲ ಆ ಕಡೆದು ಗೋಡೆನೂ ಮೊನ್ನೆ ಬಿದ್ದುಬಿಟ್ಟಿದೆ. ಸರ್ಕಾರ ಅದು ಶನಿವಾರ ದಿನ 10:30 ಒಂದು ಆಗಿದೆ, ಮತ್ತೆ ಅದು ಬೆಳಗ್ಗೆ 10:30 ಆಗಿದೆ. ಮೊನ್ನೆ ಇಲ್ಲಿ 2:30 ರಾತ್ರಿ 2:30 ಗಂಟೆ ಆಗಿದೆ. ಆಮೇಲೆ ಮೆಸ್ಕಾಂನವರಿಗೂ ನಾವು ಫೋನ್ ಮಾಡಿದ್ವಿ, ಇದು ಕರೆಂಟ್ನು ಕಟ್ ಮಾಡಿಸಿದ್ವಿ. 12 ಗಂಟೆ ಬಂದು ಕಟ್ ಮಾಡಿ ಹೋದ್ರು ಅವರು, ತಕ್ಷಣ ಬಂದ್ರು. ಆಮೇಲೆ ಈಗ ಮನೇಲಿ 5-6 ಜನ ಇದ್ರು ಸರ್, 6 ಜನ ಇದ್ವಿ ಸರ್ ನಾವೆಲ್ಲ. ಪರಿಹಾರ ಅಂದ್ರೆ ಈಗ ಒಂದ್ ಸ್ವಲ್ಪ ಇದು ಈಗ ಒಂದ್ ಸ್ವಲ್ಪ ಕೊಟ್ಟಿದ್ದಾರೆ. ಇದು ನಗರಸಭೆಯಿಂದ ಕೊಟ್ಟಿದ್ದಾರೆ, ಆಮೇಲೆ ತಾಲೂಕು ಆಫೀಸಿಂದ ಕೊಟ್ಟಿದ್ದಾರೆ. ಆಮೇಲೆ ಈಗ ಮಿನಿಸ್ಟರ್ ಬಂದಿದ್ರು, ಅವರು ಮಧು ಬಂಗಾರಪ್ಪ ಅವರು ಕೊಟ್ಟಿದ್ದಾರೆ. ಸ್ವಲ್ಪ ಇನ್ನು ಒಂದ್ ಸ್ವಲ್ಪ ಅನುಕೂಲ ಆಗಿದೆ. ಇದು ಮನೆ ಕಟ್ಕೊಡಕ್ಕೆ ಇನ್ನು ಅನುಕೂಲ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿತ್ತು. ನಮ್ಮ ಹತ್ರ ನಮ್ಮ ಮನೆಯವ್ರು ಒಬ್ಬರೇ ದುಡಿಯೋದು, ನಾವೆಲ್ಲರೂ ತಿನ್ನೋದು, ತಾಯಿಗೂ ಆರಾಮಿರಲ್ಲ ತಿಂಗಳಿಗೆ. ಆಮೇಲೆ 2 ಹೆಣ್ಣು ಮಕ್ಕಳು ನಂಗೆ, ಅವ್ರಿಗೆ ಎಜುಕೇಶನ್ ಹಾಕ್ಬೇಕು, ನನಗ್ ನೋಡ್ಕೋಬೇಕು. ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ ನಮ್ಗೆ ಮನೇಲಿ, ತುಂಬಾ ಕಷ್ಟ ಇದೆ. ಆದ್ರೆ ಮನೆ ಕೊಡೋದ್ ಭರವಸೆ ಎಲ್ಲ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿತ್ತು ನಮ್ಗೆ. ಅದು ರಾಜೀವ್ ಗಾಂಧಿ ಇದ್ರಲ್ಲಿ DC ಅವರು ಹೇಳ್ತಾ ಇದ್ರು, ರಾಜೀವ್ ಗಾಂಧಿ ಇದ್ರಲ್ಲಿ ಇದೆ, ನೋಡೋಣ ಅಂತ ಹೇಳ್ತಿದ್ದಾರೆ. ನನ್ನ ಹೆಸರು ಶ್ವೇತಾ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.